ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ಹೋಟೆಲ್ ಸ್ಟೈಲ್ನ ದೋಸೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ನಾವು ಹೋಟೆಲಲ್ಲಿ ಏನೇ ತೊಗೊಂಡ್ರು, ಇಡ್ಲಿ, ದೋಸೆ ಅಥವಾ ಬಜ್ಜಿ, ಬೋಂಡ ಏನೇ ತೊಗೊಂಡ್ರು ಕೂಡ ಈ ಚಟ್ನಿನೇ ಅವರು ಸರ್ವ್ ಮಾಡ್ತಾರೆ. ಕ್ವಿಕ್ಕಾಗಿ ಮಾಡ್ಬೋದು. ರುಚಿಯಲ್ಲಂತೂ ತುಂಬ ಸೂಪರಾಗಿರುತ್ತೆ. ಬನ್ನಿ ಹಾಗಾದರೆ ರೆಸಿಪಿ ಹೇಗಿದೆ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಲೈಟಾಗಿ ಫ್ರೈ ಆಗಬೇಕು. ಆವಾಗಲೇ ನಮ್ಮ ಚಟ್ನಿ ತುಂಬ ರುಚಿಯಾಗಿ ಬರೋದು. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ 2-3 ಹಸಿಮೆಣಸು ಮತ್ತು ಒಂದು ಸಣ್ಣ ತುಂಡು ಶುಂಠಿನ ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕನುಗುಣವಾಗಿ ಮೆಣಸಿನ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ನಾನು ಒಂದು ಬೌಲ್ನಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೇನೆ. ಹುರಿಗಡಲೆನ ಹಾಕಿನೇ ಹೋಟೆಲ್ಗಳಲ್ಲಿ ಚಟ್ನಿನ ಮಾಡ್ತಾರೆ. ಆಮೇಲೆ ಸ್ವಲ್ಪ ಕೊಬ್ಬರಿ ಪೀಸನ್ನು ಹಾಕ್ತಾ ಇದ್ದೇನೆ. ಕೊಬ್ಬರಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ತಾರೆ. ಈಗ ರುಚಿಗೆ ಬೇಕಾಗಿರುವಂತಹ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಆನಂತರ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ಅದಕ್ಕೆ ಮೇಲಿಂದ ಒಂದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ಒಗ್ಗರಣೆ ತಯಾರಾಗಿದೆ. ಈಗ ಇದನ್ನು ನಾನು ಚಟ್ನಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಂಬಾ ಕ್ವಿಕ್ಕಾಗಿ ನಮ್ಮ ಹೋಟೆಲ್ ಸ್ಟೈಲ್ ಚಟ್ನಿ ತಯಾರಾಯಿತು. ಒಗ್ಗರಣೆ ಹಾಕಿ ತಿಂತಾ ಇದ್ದರೆ ತುಂಬಾ ಮಜವಾಗಿರುತ್ತೆ. ಸೊ ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.